ಅಪ್ಪ ಕಂದ ಅವ್ವ ಅಯ್ಯೋ ದೇವ್ರೇ ಅಯ್ಯೋ ಭಗವಂತ ಯಾವ ಸ್ಕೂಲಲ್ಲಿ? ಅಲ್ಲಿ ಸಾಬೂದು ಮೊಮ್ಮಗಳು ಸ್ಕೂಲ್ಗೆ ಹೋಗ್ತಾರೆ, ಅದು ಹಾಸ್ಟೆಲ್ ಹೋಗ್ತೇವೆ. ನಮ್ಮ ಅವರು ಫಸ್ಟ್ ಸಿದ್ದರಾಮಯ್ಯ ಆಲೂರು ತಾಲೂಕಿನ ಮುಖ್ಯ ಗ್ರಾಮಕ್ಕೆ ನಾವು ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಬಂದಿದ್ದೀವಿ. ಇವತ್ತು ನಿನ್ನೇನು ಒಂದು ಅಚಾತುರ್ಯ ಆಗಬಾರ್ದಿತ್ತು, ನಾವು ಯಾರೂ ಅಂದ್ಕೊಂಡಿಲ್ಲದೆ ಅಂತ ಒಂದು ಆಘಾತ ಆಗಿದೆ. 4 ಮಕ್ಕಳು ತೀರ್ಕೊಂಡಿದ್ದಾರೆ. ಅದರಲ್ಲಿ ಒಂದೇ ಗ್ರಾಮದ 3 ಮಕ್ಕಳು ಆಗಿರ್ಬೋದು, ಬೇಲೂರು ತಾಲೂಕಿನ ಮದಗಟ್ಟ ಗ್ರಾಮದಲ್ಲಿ 1 ಮಗು ಆಗಿರ್ಬೋದು, ಎಲ್ಲ 10-12 ಆಸ್ಪಾಸು ವಯಸ್ಸಿನ ಮಕ್ಕಳು. ಆ ತಂದೆ ತಾಯಿಗೆ ಧೈರ್ಯ ಹೇಳೋ ಶಕ್ತಿ ಅಂತೂ ನಮಗಿಲ್ಲ. ಯಾಕಂತ ಹೇಳಿದ್ರೆ ಇದು ಯಾರಿಗೂ ಆಗಬಾರ್ದು, ಆಗಿಬಿಟ್ಟಿದೆ. ನಾವು ಅವ್ರಿಗೆ ಧೈರ್ಯ ತುಂಬ ಶಕ್ತಿ ಮಾಡಿದ್ವಿ, ಹೇಳಿದ್ವಿ. ಆದರೆ ಆ ಧೈರ್ಯನ ಭಗವಂತನೇ ಕೊಡಬೇಕು. ಯಾಕಂತ ಹೇಳಿದ್ರೆ ಕೈಗೆ ಬಂದಿದ್ದ ಮಕ್ಕಳು ಹಿಂಗಾಗ್ಬಿಟ್ರೆ ಯಾರಿಗೂ ತಡ್ಕೊಳಕ್ಕಾಗಲ್ಲ. ಇವತ್ತು ಅದ್ರ ಬಗ್ಗೆ ನಾವು ಸಹ ಮುರಳೀಣ್ಣ ಅವ್ರು ಸಹ ಆಗಿರ್ಬೋದು, ನಾವು ಮಾನ್ಯ ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಕೂಡಲೇ ಪರಿಹಾರ ಕೊಡ್ಬೇಕಂತ ಮಾತಾಡ್ತೀವಿ. ಏನೇ ಪರಿಹಾರ ಕೊಟ್ಟರು ನಾವು ತಂದ್ಕೊಡ್ಲಿಕ್ಕಾಗಲ್ಲ. ಧೈರ್ಯ ತಗೊಳ್ಳೋದು, ಭಗವಂತ ಅವ್ರಿಗೆ ಧೈರ್ಯ ಮತ್ತು ಧೈರ್ಯ ತುಂಬಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಿಟ್ಟರೆ ಪರಿಹಾರ ಒಂದು ಭಾಗ ಆದರೆ ಇನ್ನೊಂದು ಭಾಗದಲ್ಲಿ ಅಚಾತುರ್ಯ ಆಗಬಾರ್ದಿತ್ತು. ನಾನು ಕಳಕಳಿಯಾಗಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದಾಗಲಿ, ಬೇಸಿಗೆ ಇದೆ, ಮಕ್ಕಳು ಯಾರೂ ಸಹ ನಮ್ಮ ತಂದೆ ತಾಯರಿಗೂ ಜವಾಬ್ದಾರಿ ಇರಬೇಕು. ಮಕ್ಕಳನ್ನ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ರಜೆ ಇದೆ, ಶಾಲೆಗಳಲ್ಲಿ ರಜೆಯಿಂದ ಶಾಲೆಗಳು ಅಲ್ಲಿವರೆಗೂ ಮಕ್ಕಳ ಕಣ್ಣಿಡಿ. ಇದರ ಅಚಾತುರ್ಯ ಮುಂದೆ ಕಷ್ಟ ಅನುಭವಿಸೋದಕ್ಕಿಂತ ಈಗಲೇ ಪ್ರಿಕಾಷನರಿ ತಗೊಂಡು ಅಂಥದ್ದು ಆಗದೇ ಇರುವಂಥ ಕೆಲಸವನ್ನು ನಮ್ಮ ತಂದೆ ತಾಯಿಯ ಮುಖ್ಯ ಜವಾಬ್ದಾರಿಯಾಗಿರ್ತದೆ. ಕುಟುಂಬದ ಹಿರಿಯರು ನಾನು ಕೇಳ್ಕೊಳ್ಳೋದು ಒಂದೇ, ಇದು ನಾವು ಎಷ್ಟೇ ಧೈರ್ಯ ಹೇಳಿದ್ರು ಭಗವಂತ ಅವರಾಗೋದು ಧೈರ್ಯ ತಗೊಬೇಕು. ಇನ್ನಿಬ್ಬರು ಮಕ್ಕಳುಗಳನ್ನ ನೋಡಿ ಧೈರ್ಯ ತಗೋಬೇಕಂತ ನಾನು ಮಾಧ್ಯಮ ಮುಖಾಂತರ ಹೇಳ್ತೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.